ಬುರ್ಡೆ ಗ್ಯಾಂಗ್ನ ಗ್ರಿಲ್ ಮಾಡಕ್ಕೆ ಈಗ ಶುರು ಮಾಡಿದ್ದಾರೆ. ಆದರೆ ಬುರ್ಡೆ ಗ್ಯಾಂಗ್ನ ಕರಾಳತೆ ಏನು ಅನ್ನೋದು ಇನ್ನೂ ಪತ್ತೆ ಹಚ್ಚಬೇಕಾಗಿದೆ. ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತಹ ಪಾತ್ರಧಾರಿಗಳನ್ನು ನೋಡಿದಿರಿ. ಮುಖವಾಡ ತೆಗೆದ ನಂತರ ಆ ಪಾತ್ರಧಾರಿಗಳು ಯಾರು ಅನ್ನೋದು ಗೊತ್ತಾಯಿತು. ಆದರೆ ಈ ಮುಖವಾಡವನ್ನ ಆ ಮುಖಕ್ಕೆ ಹಾಕಿದಂಥವರು ಸೂತ್ರಧಾರಿಗಳು ಯಾರು ಅನ್ನುವಂಥದ್ದರ ಪತ್ತೆ ಹಚ್ಚುವಂತ ಕೆಲಸ ಈಗ ಆಗಬೇಕಾಗಿದೆ. SIT ಅವ್ರ ಕಡೆಗೆ ಇದಾಗದೇ ಇದ್ರೆ NIA ಇದನ್ನ ಮಾಡಬೇಕಾಗಿದೆ. ಕಾರಣ ಇದು ಸೀಮಿತವಾಗಿ ಕರ್ನಾಟಕದಲ್ಲಿ, ಅದರಲ್ಲೂ ಒಂದು ಧರ್ಮಸ್ಥಳ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿ ನಡೆದಿರುವಂಥ ಹೋರಾಟ ಅಲ್ಲ ಇದು. ಈ ಕುತಂತ್ರ ನಡೆದಿರುವಂಥದ್ದು ಪಕ್ಕದಲ್ಲಿರುವಂಥ ತಮಿಳುನಾಡು, ಪಕ್ಕದಲ್ಲಿರುವಂಥ ಕೇರಳ, ಇಲ್ಲೂ ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಬಹು ದೊಡ್ಡದಾಗಿ ಕೇಳಿ ಬರ್ತಾ ಇರುವಂತಹ ಆರೋಪ ಮತ್ತು ಅನುಮಾನ, ಷಡ್ಯಂತ್ರದ ವಾಸನೆ ಅಲ್ಲಿಂದನೂ ಬರ್ತಾ ಇದೆ. ಹಾಗಾಗಿ ಇದರ ವ್ಯಾಪ್ತಿ ಕರ್ನಾಟಕ ಬಿಟ್ಟು ಆಚೆ ಹೋಗ್ತಾ ಇದೆ. ಅದರ ಬಗ್ಗೆ ತನಿಖೆಯ ಅಗತ್ಯತೆ ಇದೆ. ಈಗ ಅದಕ್ಕಿಂತಲೂ ಮೊದಲು ಸಮೀರ್ ಯಾರು ದೂತ ಅಲ್ಲ ಭೂತ, ಈ ಭೂತನನ್ನ ಈಗ ವಿಚಾರಣೆಗೆ ಕರೆಸಿದ್ದಾರೆ. ನೋಟಿಸ್ ಅನ್ನ ಕೊಟ್ಟು 2ನೇ ದಿನವೂ ಕೂಡ ವಿಚಾರಣೆಗೆ ಹಾಜರಾಗಿರೋದು. ಮಾಡಿರುವಂಥದ್ದೆಲ್ಲವೂ ಕೂಡ ಕಕ್ಕುತ್ತಾ ಇದ್ದಾನೆ. ಬಟ್ ದಾಖಲೆಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದಾರಂತೆ. ಅವನನ್ನು ಸರಿಯಾಗಿ ವಿಚಾರಣೆ ಮಾಡಬೇಕು. 2ನೇದ್ದು ಈ ಮುಸುಕುದಾರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೆ. ನಾನು ಈ ಕ್ಷೇತ್ರಕ್ಕೆ ಹಿಂಗೆ ಮಾಡಬಾರ್ದಾಗಿತ್ತು, ನಾನು ಹಂಗೆ ಮಾಡಬಾರ್ದಾಗಿತ್ತು, ನನ್ನನ್ನು ಒತ್ತಾಯಪೂರ್ವಕವಾಗಿ ಹಿಂಗೆ ಮಾಡಿಸ್ಬಿಟ್ರು, ಅದೆಲ್ಲ ಮಾಡಿಸಿರುವಂಥದ್ದು ಇವರೇ ಅಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹೆಸರುಗಳನ್ನು ಹೇಳಿದಾನಂತೆ. ಪಾಪ ಪ್ರಜ್ಞೆ ನಿಜವಾಗಿಯೂ ಕೂಡ ಕಾಡೋದಾದ್ರೆ ಯಾರು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಬೇಕು. ಅವರ ಫ್ರೆಂಡ್ ಗೆಳೆಯರು ಯಾರಿದ್ರು ಧರ್ಮಸ್ಥಳ ಗ್ರಾಮದಲ್ಲಿ, ಅವರೆಲ್ಲರೂ ಕೂಡ ಅವನ ಮುಖವಾಡವನ್ನು ಬಯಲು ಮಾಡಿದ್ದಾರೆ. ಏನಿದೆ ಆಗಿದ್ದಾಗ ಬೆಳವಣಿಗೆ ರಿಪೋರ್ಟ್ ನೋಡಿ. 2ನೆಯ ದಿನವೂ ದೂತ ಸಮೀರ್ಗೆ ಗ್ರಿಲ್. ಬೆಳತಂಗಡಿ ಪೊಲೀಸರಿಂದ ಪ್ರಶ್ನೆಗಳ ಸುರಿಮಳೆ. ಧರ್ಮಸ್ಥಳ ವಿರುದ್ಧ ಪುಂಖಾನುಪುಂಖವಾಗಿ ಕಲರ್ ಕಾಗೆ ಕತೆ ಹೇಳಿದ್ದ ಯೂಟ್ಯೂಬರ್ ದೂತ ಸಮೀರ್ 2ನೇ ದಿನವೂ ವಿಚಾರಣೆಗೆ ಹಾಜರಾಗಿದ್ದಾನೆ. ಬೆಳತಂಗಡಿಯ ಪೊಲೀಸ್ ಠಾಣೆಗೆ ವಕೀಲರೊಂದಿಗೆ ಆಗಮಿಸಿದ್ದ ಸಮೀರ್ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾನೆ. ಇವತ್ತು ಕೂಡ ವಿಚಾರಣೆಗೆ ಬರುವಾಗ ಸಮೀರ್ ಒಂದು ಫೈಲ್ ಹಿಡಿದುಕೊಂಡು ಬಂದಿದ್ದು ಕಂಡುಬಂತು. ಬೆಳತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ನೇತೃತ್ವದಲ್ಲಿ ಸಮೀರ್ ವಿಚಾರಣೆ ನಡೆದಿದ್ದು, ಸಮೀರ್ ಎಲ್ಲಾ ಹೇಳಿಕೆಯನ್ನು ಕೂಡ ಪೊಲೀಸರು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಸಮೀರ್ ಅವಹೇಳನ, ಮೊಬೈಲ್ ಅಂಡ್ ಲ್ಯಾಪ್ಟಾಪ್ ವಶಕ್ಕೆ ಸಾಧ್ಯತೆ. ಧರ್ಮಸ್ಥಳ ವಿರುದ್ಧ AI ವಿಡಿಯೋಗಳನ್ನ ಸೃಷ್ಟಿಸಿ ಕಥೆಗಳನ್ನ ಹೆಣೆದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದ ದೂತ ಸಮೀರ್ಗೆ ಸಂಕಷ್ಟ ಎದುರಾಗಿದೆ. ಕಲರ್ ಕಾಗೆಗಳನ್ನ ಹಾರಿಸುತ್ತಿದ್ದ ಸಮೀರ್ ಇದೀಗ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಕಳೆದ 2 ದಿನಗಳಿಂದ ಬೆಳತಂಗಡಿ ಪೊಲೀಸ್ ಠಾಣೆಗೆ ಬಂದು ಹೇಳಿಕೆಗಳನ್ನ ಕೊಡುತ್ತಿರುವ ಸಮೀರ್ ಪೊಲೀಸರ ಪ್ರಶ್ನೆಗಳಿಗೆ ಸುಸ್ತಾಗ್ತಾ ಇದ್ದಾನೆ. ಈ ನಡುವೆ ಪೊಲೀಸರು ಧರ್ಮಸ್ಥಳದ ವಿಡಿಯೋಗಳಿಗೆ ಸಾಕ್ಷಿಯಾಗಿರುವ ಮೊಬೈಲ್ ಅಂಡ್ ಲ್ಯಾಪ್ಟಾಪ್ ವಶಪಡಿಸಿಕೊಳ್ಳಲು ಮುಂದಾಗಿದ್ದು, ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಲು ಮುಂದಾಗಿದ್ದಾರೆ. ತನ್ನದೇ ಆದ ಕತೆಗಳನ್ನ ಹೆಣೆದು AI ವಿಡಿಯೋ ಮಾಡಿದಂತ ಸಮೀರ್ ಇವತ್ತು 2ನೇ ದಿನದ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾನೆ. ಇವತ್ತಿನ ವಿಚಾರಣೆಯಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಆತನ ಮುಂದಿಡಲಾಗಿತ್ತು. ಹೇಗೆ ಮಾಡಿದೆ, ಏನೆಲ್ಲ ಆಧಾರ ಇದೆ ಅನ್ನೋ ಪ್ರಶ್ನೆಯ ಜೊತೆಗೆ ಅವನು ಬಳಸಿದಂತ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಕೂಡ ವಶಕ್ಕೆ ಪಡೆಯಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮಾಸ್ಕ್ ಮ್ಯಾನ್ ಜೊತೆಗೆ ಸಮೀರ್ಗಿದೆಯಾ ನಂಟು? ಸಮೀರ್ಗೆ ಕಾದಿದೆಯಾ SIT ವಿಚಾರಣೆಯ ಶಾಕ್? ಸಮೀರ್ ಉತ್ತರದ ಬಳಿಕ SIT ಎಂಟ್ರಿ ನಿರ್ಧಾರ. ಒಂದ್ ಕಡೆಗೆ ಧರ್ಮಸ್ಥಳ ವಿರುದ್ಧ ಬುರುಡೆ ಬಿಟ್ಟಿದ್ದ ಚಿನ್ನಯ್ಯ ಪೊಲೀಸರ ಅತಿಥಿಯಾಗಿದ್ದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಯೂಟ್ಯೂಬರ್ ಸಮೀರ್ ಕೂಡ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಹೇಳಿಕೆಯನ್ನ ದಾಖಲಿಸ್ತಾ ಇದ್ದಾನೆ. ಪೊಲೀಸರು ಇದೀಗ ಇಬ್ಬರ ನಡುವೆ ಲಿಂಕ್ ಕೆದಕೋಕೆ ಮುಂದಾಗಿದ್ದಾರೆ. ಪೊಲೀಸರ ಮುಂದೆ ಸಮೀರ್ ಉತ್ತರ ಕೊಡ್ತಾ ಇದ್ರೆ SIT ಎದುರು ಚಿನ್ನಯ್ಯ ಉತ್ತರವನ್ನ ಕೊಡ್ತಾ ಇದ್ದಾನೆ. ಸಮೀರ್ನ ಉತ್ತರದ ಮೇಲೆ SIT ಎಂಟ್ರಿ ನಿರ್ಧಾರವಾಗಲಿದ್ದು, ಚಿನ್ನಯ್ಯ ಬಾಯಲ್ಲಿ ಸಮೀರ್ ಹೆಸರು ಬಂದ್ರೆ SIT ಅಧಿಕಾರಿಗಳು ಪ್ರತ್ಯೇಕ ಪ್ರಕರಣ ದಾಖಲಿಸಲು ಮುಂದಾಗಿದ್ದಾರೆ. ಚಿನ್ನಯ್ಯನಿಗೆ ಕಾಡ್ತಿದೆಯಂತೆ ನಿಜವಾದ ಪಾಪ ಪ್ರಜ್ಞೆ. ಬುರುಡೆ ಮ್ಯಾನ್ ಚಿನ್ನಯ್ಯನಿಗಿದೆಯಾ ಜೀವ ಭಯ? ಬುರುಡೆ ಗ್ಯಾಂಗ್ನಿಂದ ಮಾನಸಿಕ ಕಿರುಕುಳ ಆರೋಪ. ಕೈಯಲ್ಲೊಂದು ಬುರುಡೆ ಹಿಡ್ಕೊಂಡು ಬಂದು ಡ್ರಾಮಾ ಮಾಡಿದ್ದ ಚಿನ್ನಯ್ಯನ ಮುಖವಾಡ ಕಳಚಿ ಬಿದ್ದಿದೆ. SIT ವಶದಲ್ಲಿರುವ ಚಿನ್ನಯ್ಯಗೆ ಇದೀಗ ಪಾಪ ಪ್ರಜ್ಞೆ ಕಾಡಿದೆಯಂತೆ. ಹಣದಾಸೆಗೆ ಶ್ರದ್ಧಾ ಕೇಂದ್ರಕ್ಕೆ ಅಪಪ್ರಚಾರ ಮಾಡಿದ್ದೇನೆಂಬ ನೋವು ಕಾಡ್ತಾ ಇದೆಯಂತೆ ಅಂದಿದ್ದಾನೆ. ಜೊತೆಗೆ ಬುರುಡೆ ಗ್ಯಾಂಗ್ನ ಭಯ ಕಾಡುತ್ತಿದ್ದು, ನನ್ನ ಜೀವಕ್ಕೆ ಅಪಾಯ ಬರುವ ಸಾಧ್ಯತೆ ಇದೆ, ಜೈಲಿಗೆ ಕಳುಹಿಸಿ ಅಂತ SIT ಅಧಿಕಾರಿಗಳ ಮುಂದೆ ಅಂಗಲಾಚಿದ್ದಾನಂತೆ. SIT ವಶದಲ್ಲಿರುವಂತಹ ಚೆನ್ನೈನ ಮುಖವಾಡ ಈಗ ಕಳಚಿ ಬಿದ್ದಿದೆ. ಆದ್ರೆ SIT ವಶದಲ್ಲಿರುವಂತಹ ಚೆನ್ನೈನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಯಾವುದೋ ಹಣದ ಆಸೆಗೆ ಬಿದ್ದು ಶ್ರದ್ಧಾ ಕೇಂದ್ರವೊಂದಕ್ಕೆ ಅವಮಾನ ಮಾಡಿಬಿಟ್ಟೆ ನಾನು ಅನ್ನುವಂತಹ ಪಶ್ಚಾತ್ತಾಪದ ಮಾತುಗಳನ್ನ SIT ಅಧಿಕಾರಿಗಳ ಮುಂದೆ ಮಾಸ್ಕ್ ಮ್ಯಾನ್ ಅಂತಲೇ ಕರೆಸಲಾಗ್ತಿರುವಂತಹ ಚೆನ್ನಯ್ಯ ಹೇಳ್ಕೊಂಡಿರೋ ಮಾಹಿತಿ ಕೂಡ ಬರ್ತಾ ಇದೆ. ಚಿನ್ನಯ್ಯನ ಬುರುಡೆ ರಹಸ್ಯ ಬಿಚ್ಚಿಟ್ಟ ಗುತ್ತಿಗೆದಾರ. 1.5 ತಿಂಗಳು ಮಾತ್ರ ಕೆಲಸಕ್ಕೆ ಇದ್ದ ಚೆನ್ನ ಅತ್ತೆ ಸತ್ರು ಅಂತ ಹೋದವ ವಾಪಸ್ ಬರಲೇ ಇಲ್ಲ. ಧರ್ಮಸ್ಥಳ ಕೇಸಲ್ಲಿ ಚಿನ್ನಯ್ಯ ಬಂಧನ ಆಗುತ್ತಿದ್ದಂತೆ ಆತನ ಕುರಿತ ಒಂದೊಂದೇ ವಿಚಾರಗಳು ಬಯಲಾಗುತ್ತಿವೆ.
ಸಫಾಯಿ ಕರ್ಮಚಾರಿಗಳನ್ನ ಗುತ್ತಿಗೆ ಆಧಾರದ ಮೇಲೆ ಕರೆತರುತ್ತಿದ್ದ ರಾಮಚಂದ್ರ ಶೆಟ್ಟಿ ಚಿನ್ನಯ್ಯನ ಬುರುಡೆ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. 1.5 ತಿಂಗಳು ಮಾತ್ರ ಕೆಲಸಕ್ಕೆ ಇದ್ದ ಚೆನ್ನ ಅತ್ತೆ ಸತ್ತರು ಅಂತ ಊರಿಗೆ ಹೋದವನು ವಾಪಸ್ ಬಂದಿರ್ಲಿಲ್ವಂತೆ. ಇನ್ನು ಚಿನ್ನಯ್ಯನ ಜೊತೆಗೆ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಕೂಡ ಪ್ರತಿಕ್ರಿಯಿಸಿ, ಚಿನ್ನಯ್ಯ 420 ಕೆಲಸ ಜಾಸ್ತಿ ಮಾಡ್ತಾ ಇದ್ದ, ಭಕ್ತರ ಪಿಕ್ ಪಾಕೆಟ್ ಮಾಡ್ತಾ ಇದ್ದ ಅಂದಿದ್ದಾರೆ. 2014-15ರಿಂದ ಅವರ ಫ್ಯಾಮಿಲಿ ಎಲ್ಲ ನಾನು ನೋಡಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನ ಒಟ್ಟಿಗೆದ್ರು. ನನಗೆ ಇವ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನನ್ನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇದ್ದು ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬಿಡಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನಾ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿದ್ರು. ಇಲ್ಲಿ ಜೆ ಕೇಬಲಿಂದ ನಾವು ವರ್ಕ್ ಮಾಡ್ತಿದ್ವಿ. ಇವಾಗ ಫ್ರೀ ಟೈಮ್ ಅಲ್ಲಿಂದ ಬರ್ತಿದ್ದ. ಇದು ಲಾಂಗ್ ವೈರ್ ಎಳಿಲಿಕ್ಕಿದ್ರೆ ಬರ್ತಿದ್ದ ನಮ್ಮೊಟ್ಟಿಗೆ ಬಂದು ನಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದೆ ಕೆಲಸ ಎಲ್ಲ. ಮತ್ತು ಇಲ್ಲಿಂದ ಪಿಕ್ ಪಾಕೆಟ್ 420 ಕೆಲಸ ಜಾಸ್ತಿ ಆಯಿತು. ಒಂದು ಪಿಕ್ ಪಾಕೆಟ್ ಮಾಡೋದು, ಚಿನ್ನ ಇಲ್ಲಿ ಬಂದ ಭಕ್ತಾದಿಗಳದ್ದು ಪರ್ಸ್ ಎಲ್ಲ ಪಿಕ್ ಪ್ಯಾಕೆಟ್ ಮಾಡೋದು ನೋಡಿ ಇಲ್ಲಿಂದ ಒಂದು ಕೆಲಸ ತೆಗೆದಾಕಿದರು. ನಾವೆಲ್ಲ ಒಂದೇ ಗೂಡಿನ ಹಕ್ಕಿಗಳು ಅಂದ್ರು. ಅನಾಥವಾದ ಹಕ್ಕಿಗಳಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಅರ್ಧ ದಾರಿಯಲ್ಲೇ ಕೈಕೊಟ್ಟ ಬುರುಡೆ ಗ್ಯಾಂಗ್. ಹೋರಾಟ ಅಂದ್ರೆ ಹೋರಾಟ, ಪ್ರಾಣ ಹೋದ್ರೂ ನ್ಯಾಯ ಕೊಡಿಸ್ತೀವಿ, ನಾವೆಲ್ಲ ಒಂದೇ ಗೂಡಿನ ಹಕ್ಕಿಗಳು ಎಂದಿದ್ದ ಬುರುಡೆ ಗ್ಯಾಂಗ್ನ ಹಕ್ಕಿಗೂಡು ಮರದಿಂದ ನೆಲಕ್ಕೆ ಕಳಚಿ ಬಿದ್ದಿದೆ. ಗೂಡಿನಲ್ಲಿದ್ದ ಹಕ್ಕಿಗಳು ಚೆಲ್ಲಾಪಿಲ್ಲಿಯಾಗಿ ಅನಾಥವಾಗಿದೆ. ಅನಾಥವಾದ ಹಕ್ಕಿಗಳಿಗೆ ಹೇಳೋರಿಲ್ಲ, ಕೇಳೋರಿಲ್ಲ ಅಂತಾಗಿದೆ. ಎಸ್ಐಟಿ ಕಸ್ಟಡಿಯಲ್ಲಿರುವ ಬುರುಡೆ ಚಿನ್ನಯ್ಯನಿಗೆ ಸೂತ್ರಧಾರಿಗಳು ಕೈಕೊಟ್ಟಿದ್ದಾರೆ. ಚಿನ್ನಯ್ಯ ಬಂಧನವನ್ನ ತಿಮ್ರೋಡಿ ಮತ್ತು ಮಟ್ಟಣ್ಣವರ್ ಸ್ವಾಗತಿಸಿದ್ದಾರೆ. ಚಿನ್ನಯ್ಯಗೆ ಮಂಪರು ಪರೀಕ್ಷೆ ಮಾಡಿಸಬೇಕು ಎಂದಿದ್ದು ನಮ್ಮದು ಬುರುಡೆ ಕೇಸಲ್ಲ, ಸೌಜನ್ಯ ಹೋರಾಟ ಅಂತ ವರಸೆ ಬದಲಿಸಿದ್ದಾರೆ. ಸರ್, ಅನಾಮಿಕನ ಬಂಧನ ಆಗಿದೆ. ಗೊತ್ತಿಲ್ಲ. ಅನಾಮಿಕನ ಬಂಧನ ಆಗಿದೆ. ಗೊತ್ತಿಲ್ಲ ಸರ್. ಎನ್ಕ್ವೈರಿ ಆಗ್ತಾ ಇದೆ. ಆಗ್ಲಿ, ಒಳ್ಳೇದು. ಸರ್, ಅನಾಮಿಕನ ಬಂಧನ ಆಗಿದೆ. ಗೊತ್ತಿಲ್ಲ. ಅನಾಮಿಕನ ಬಂಧನ ಆಗಿದೆ. ಗೊತ್ತಿಲ್ಲ ಸರ್. ಎನ್ಕ್ವೈರಿ ಆಗ್ತಾ ಇದೆ. ಆಗ್ಲಿ, ಒಳ್ಳೇದು. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅದು ನಮ್ಮ ವಿನಂತಿ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅದು ನಮ್ಮ ವಿನಂತಿ. ಸುಜಾತಾ ಭಟ್ಗೆ ಕೈಕೊಟ್ರ ಬುರುಡೆ ಗ್ಯಾಂಗ್. ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್ ಉಲ್ಟಾ. ಎಸ್ಐಟಿ ವಿಚಾರಣೆಗೆ ಹಾಜರಾಗದ ಸುಜಾತಾ ಭಟ್. ಅನನ್ಯ ಭಟ್ ಪಾತ್ರ ಸೃಷ್ಟಿಸಿ ಸಾಕಷ್ಟು ಡ್ರಾಮಾ ಮಾಡಿದ್ದ ಸುಜಾತಾ ಭಟ್ ಎಸ್ಐಟಿ ಅಧಿಕಾರಿಗಳ ನೋಟಿಸ್ಗೆ ಸ್ಪಂದಿಸುತ್ತಿಲ್ಲ. ಕಳೆದ 2 ದಿನಗಳಿಂದ ಅನಾರೋಗ್ಯದ ನೆಪವನ್ನ ಒಡ್ಡಿ ವಿಚಾರಣೆಗೆ ಹಾಜರಾಗದ ಸುಜಾತಾ ಭಟ್ ಇಂದೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಈ ನಡುವೆ ಸುಜಾತಾ ಭಟ್ಗೆ ಬುರುಡೆ ಗ್ಯಾಂಗ್ ಕೈಕೊಟ್ಟಂತಿದೆ. ಮಹೇಶ್ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರ್ ಅನನ್ಯ ಭಟ್ ಕೇಸಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಸುಜಾತಾ ಭಟ್ ಮಾಡೆಲ್ ಫೋಟೋ ಕೊಟ್ಟಿದ್ರು ಅಂತ ಮಟ್ಟಣ್ಣವರ್ ಹೇಳಿದ್ರೆ, ಸುಜಾತಾ ನಮ್ಮ ಗ್ಯಾಂಗ್ನಲ್ಲಿ ಇಲ್ಲ ಅಂತ ತಿಮ್ರೋಡಿ ಎಸ್ಕೇಪ್ ಆಗಿದ್ದಾರೆ. ಅಲ್ಲ, ಅವರು ಒಂದು ಫೋಟೋ ತೋರಿಸಿ ನಿಮ್ಮ ಇಡೀ ಹೋರಾಟದ ದಿಕ್ಕು ತಪ್ಪಿಸಿದ್ರು ಅಂತ ಹೇಳ್ತಾರೆ. ಗೊತ್ತಿಲ್ಲ ನನಗೆ. ಅವ್ರು ನಮ್ಮ ಹೋರಾಟದಲ್ಲಿ ಇಲ್ಲ. ಅವ್ರು ಯಾರೋ ಅವ್ರಿಗೆ ಅನ್ಯಾಯ ಆಗಿದೆ ಬಂದಿದ್ದಾರೆ. ಅಂದ್ರೆ ಉತ್ತರ ಅವರು ಕೊಡ್ತಾರೆ, ನಾವಲ್ಲ. ನಾನು ವೆರಿಫೈ ಮಾಡಿದ್ದು ಏನು ಅಂತ ಮೊದಲು ಅವ್ರು ಕೇಳಿದ್ವಿ, ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ, ನಿಮ್ಮ ಮಗಳದ್ದು ಫೋಟೋ ಇದೆಯಾ. ಇದು ನನಗೆ ಭೇಟಿಯಾಗಿ 3-4 ತಿಂಗಳ ಮೇಲೆ. ನಾನು ನೋಡಿ ಅವರು ಮಾತಾಡ್ತಾ ಇರಲಿಲ್ಲ. ಅವ್ರ ಮನೆಗೆ ಹೋದಾಗ ಒಂದು ಫೋಟೋ ಕೊಟ್ಟವರು. ಅವಾಗ ಆ ಫೋಟೋನ ನಾವು ಕ್ರಾಸ್ ಚೆಕ್ ಮಾಡಿದ್ವಿ. ಅದು ಏನದು ಫ್ಯಾಕ್ಟ್ ಚೆಕಿಂಗ್ ಇದರಲ್ಲಿ ಚೆಕ್ ಮಾಡಿದ್ವಿ. ಅದು ಸುಳ್ಳು ಅಂತ ಬಂತು. ಅವ್ರು ಕಳಿಸಿದಂತಹ ಫೋಟೋ ಯಾವುದೋ ಒಂದು ಮಾಡೆಲ್ ಥರ ಇತ್ತು. ಯೆಲ್ಲೋ ಕಲರ್ ಫೋಟೋ ಕಳಿಸಿದ್ರು, ಮಾಡೆಲ್ ಥರ ಬಂತು. ಅದಕ್ಕೆ ನಾನು ಗೊತ್ತಾಯ್ತು, ನನಗೆ ಇಂಟ್ರೆಸ್ಟ್ ತೋರಿಸಲಿಲ್ಲ. ಆವಾಗ ಮತ್ತೆ ಇವರೇ ಫೋನ್ ಮಾಡಿದರು. ಫೋನ್ ಮಾಡಿದಾಗ, ಸರ್ ನನಗೆ ಹಿಂಗಾಗಿದೆ, ಸ್ವಲ್ಪ ಹೆಲ್ಪ್ ಮಾಡಿ, ಏನಾದರೂ ನೀವು ನನಗೆ ಏನಾದರೂ ನನಗೆ ನ್ಯಾಯ ತಲುಪಿಸ್ಕೊಡಿ ಅಂತ ಪದೇ ನಾನು ಹೇಳಿದೆ. ನೋಡಿ, ನೀವು ಕಳಿಸಿರೋ ಫೋಟೋ ಅದು ಸುಳ್ಳಿದೆ, ಹ್ಯಾಂಗೆ ನಂಬೋದು? ಇಲ್ಲ ಸರ್, ಅದೇ ಥರ ಇದ್ಲು, ನನಗೆ ಬಹಳ ಮಾನಸಿಕ ಆಗಿದೆ, ಮಗಳ ಬಗ್ಗೆ ಬಹಳ ನನಗೆ ತೊಂದರೆಯಲ್ಲಿದ್ದೀನಿ ಅಂತ ಹೇಳಿದರು. ಒಂದು ವಯಸ್ಸಾದಂಥ ಹೆಣ್ಮಗಳು ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಪದೇ ಪದೇ ಫೋನ್ ಮಾಡಿ ಮತ್ತಿನ್ನೇನು ಮಾಡೋಕ್ಕಾಗುತ್ತೆ? ಒಟ್ನಲ್ಲಿ ಧರ್ಮಸ್ಥಳ ವಿರುದ್ಧ ಪಿತೂರಿ ಮಾಡಿದ್ದ ಬುರುಡೆ ಗ್ಯಾಂಗ್ನ ಒಂದೊಂದೇ ಸತ್ಯಗಳು ಹೊರಬರುತ್ತಿವೆ.
ಎಸ್ಐಟಿ ತನಿಖೆಯ ಮೂಲಕ ಎಲ್ಲಾ ಸತ್ಯಾಸತ್ಯತೆಗಳು ಹೊರಗೆ ಬರಲಿದ್ದು ಬುರುಡೆ ಗ್ಯಾಂಗ್ನ ಮುಖವಾಡ ಕಳಚಿ ಬೀಳಲಿದೆ. ಪಬ್ಲಿಕ್ ಟಿವಿ, ಧರ್ಮಸ್ಥಳ.